ಒಳಗಡೆ ಎಐಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಧುನಿಕ ಟೆಕ್ನಾಲಜಿಗಳನ್ನ ಹೇಗೆ ಬಳಸ್ಕೊಬೇಕು ಅನ್ನೋದು ಸರ್ ಮೀಡಿಯಾಗೆ ಹೇಗೆ ಹೆಲ್ಪ್ ಆಗ್ಬೋದು ಸರ್ ಈಗ 2019ರಲ್ಲಿ ನಾವು ಒಂದು ವೈಟ್ ಪೇಪರ್ ಬಿಡುಗಡೆ ಮಾಡಿದ್ರಿ. ಮೈಸೂರು ಸೈಬರ್ ಭದ್ರತೆಗೆ ಕೇಂದ್ರ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಈ ಸೈಬರ್ ವರ್ಸ್ ಪ್ರತಿಷ್ಠಾನವನ್ನು ನಾವು ಪ್ರಾರಂಭ ಮಾಡಿದ್ವಿ. ಅಂದಿನ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇದರ ಉದ್ಘಾಟನೆಯನ್ನು ಮಾಡಿದರು. ನಂತರ ನಾವು ಬೇರೆ ಬೇರೆ ಚಟುವಟಿಕೆಯಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಬಂದಿದ್ದೀವಿ. ಸಾಮಾನ್ಯವಾಗಿ ತರಬೇತಿಯನ್ನು ಕೊಡೋ ಕೆಲಸ ಮಾಡ್ತೀವಿ. ಅಂದರೆ ವಿದ್ಯಾಭ್ಯಾಸ ಕ್ಷೇತ್ರಗಳು ಇರ್ಬೋದು, ವಿದ್ಯಾಭ್ಯಾಸ ಸಂಸ್ಥೆಗಳಿರ್ಬೋದು, ಸರ್ಕಾರಕ್ಕಿರ್ಬೋದು, ಮತ್ತು ಇನ್ನು ಕಾರ್ಪೊರೇಟ್ ಉದ್ಯಮಿಗಳಿರ್ಬೋದು, ಕಂಪನಿಗಳಿರ್ಬೋದು, ಅವ್ರಿಗೂ ಸಹ ಸೈಬರ್ ಭದ್ರತೆ ಬಗ್ಗೆ ತರಬೇತಿ ಕೊಡೋ ಕೆಲಸ ಇದೆ. ನಮ್ಮದೇ ಆದ ಕೆಲವು ಉತ್ಪನ್ನಗಳಿದ್ದಾವೆ. ನಾವು ಬೇರೆಯವ್ರ ಜೊತೆ ಅಂದರೆ ಒಂದು ರೀತಿಯ ಕೊಲ್ಯಾಬ್ರೇಷನಲ್ಲಿ ಉತ್ಪಾದಿಸ್ತಾ ಇರುವಂಥದ್ದು ಉತ್ಪನ್ನಗಳನ್ನು ಕೂಡ, ಅಂದರೆ ಸಾಫ್ಟ್ವೇರ್ ಉತ್ಪನ್ನಗಳು, ಅದರದ್ದು ಕೂಡ ನಮ್ಮದು ಕೆಲವು ಸ್ಟಾರ್ಟಪ್ಗಳಿದ್ದಾವೆ. ಅದರದ್ದು ಕೂಡ ಪ್ರೋತ್ಸಾಹವನ್ನು ಕೊಡ್ತೀವಿ. ನಂತರ ಸಮಾಜ ಸೇವೆಯ ನಿಟ್ಟಿನಲ್ಲಿ ಈ ಸೈಬರ್ ಹೈಜೀನ್ ಪ್ರೋಗ್ರಾಮ್, ಅಂದರೆ ಶಾಲೆ ಮಕ್ಕಳು ಇರ್ಬೋದು, ಹಿರಿಯರಿರ್ಬೋದು, ಸಮಾಜದಲ್ಲಿ ನಾವು ಈ ತಂತ್ರಜ್ಞಾನ ಅಥವಾ ಏನು ಡಿಜಿಟಲ್ ಡಿವೈಸಸನ್ನು ಬಳಸೋ ಸಮಯದಲ್ಲಿ ಯಾವ ರೀತಿ ಅದನ್ನ ಸರಿಯಾಗಿ ಬಳಸಬೇಕು, ಮತ್ತು ನಮ್ಮ ಏನು ಕ್ರೆಡಿಟ್ ಕಾರ್ಡ್ ಇರ್ಬೋದು, ನಾವು ಏನು ಬಳಸುವಂಥದ್ದು ಏನು ತಂತ್ರಜ್ಞಾನ ಒಂದು ರೀತಿ ಅದನ್ನ ರಕ್ಷಣೆಗಾಗಿ, ನಮ್ಮ ರಕ್ಷಣೆಗಾಗಿ ಯಾವ ರೀತಿ ಮುಂದುವರಿಬೇಕು ಅಂತ ಈ ಎಲ್ಲ ಬಗ್ಗೆ ನಮ್ಮ ಚಟುವಟಿಕೆ ನಡೆಯುತ್ತೆ. ಇವತ್ತು ಅದೇ ನಮ್ಮ ಸೈಬರ್ ಥ್ರೆಟ್ ರಿಪೋರ್ಟ್, ಕರ್ನಾಟಕದಲ್ಲಿ ಏನೇನು ಥ್ರೆಟ್ಗಳು ಬರ್ತಾ ಇದೆ ಡಿಜಿಟಲ್ ಒಂದು ಇಕಾನಮಿಯಲ್ಲಿ, ಅದರ ಬಗ್ಗೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದೀವಿ. ನಂತರ ಈ Mysuru.ai ಏನಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಒಂದು ಹೊಸ ವೆಬ್ಸೈಟು ಮತ್ತು ಬೇರೆ ಬೇರೆ ತಂತ್ರಜ್ಞಾನವನ್ನು ಕೂಡ ಇವತ್ತು ಬಿಡುಗಡೆ ಉದ್ಘಾಟನೆ ಆಗುತ್ತೆ. ಈ ಎಲ್ಲನೂ ಕೂಡ ನಮ್ಮ ಮೈಸೂರು ಏನು ಸೈಬರ್ ಭದ್ರತೆ ಇರ್ಬೋದು, ಮತ್ತು ಈ ಹೊಸ ವೆಬ್ 4.0 ಅಲ್ಲಿ AI ಡಿಜಿಟಲ್ ಡೀಪ್ ಟೆಕ್ ಏನಿದೆ, ಅದಕ್ಕೂ ಕೂಡ ಒಂದು ಒಳ್ಳೆ ಇಲ್ಲಿ ಅಭಿವೃದ್ಧಿ ಆಗ್ಬೋದು ಮೈಸೂರಿಂದಾನೆ ಅಂತ ಆ ನಿಟ್ಟಿನಲ್ಲಿ ಇದಕ್ಕೆ ಒಂದು ಪ್ರೋತ್ಸಾಹ ಕೊಡ್ತಾ ಇರೋದು ನಮ್ಮ ಸೈಬರ್ ವರ್ಸ್ ಪ್ರತಿಷ್ಠಾನ. ಸರ್, ಇತ್ತೀಚೆಗೆ ಸೈಬರ್ ಕ್ರೈಮ್ಗಳು ಅತಿ ಹೆಚ್ಚು ಆಗ್ತಿದೆ ಸರ್. ಅಂದರೆ ಈ ಸೈಬರ್ ವಂಚನೆಗಳೇ ಜಾಸ್ತಿ ಆಗ್ತಿವೆ, ಡಿಜಿಟಲ್ ಅರೆಸ್ಟ್ ಅಂತ ಈ ಥರದ ಪ್ರಕರಣಗಳು ಮೈಸೂರಿಗೆ ಸರ್, ಅದರಲ್ಲೂ ಮೈಸೂರಲ್ಲಿ ಒಂದು ಹಿಸ್ಟಾರಿಕಲ್ ಪ್ಲೇಸಸ್ಗಳಿದೆ. ಈ ಸೈಬರ್ ಥ್ರೆಟನ್ ಅನ್ನೋದು ಈ ಥರದಲ್ಲಿ ಯಾವ್ದಾದ್ರು ಆಗತ್ತಾ, ಹೇಗೆ ಈ ಸೈಬರ್ ಏನು ಕ್ರೈಮ್ ಇದೆ, ಈ ಡಿಜಿಟಲ್ ಏನು ಕಿಡಿಗೇಡಿಗಳು ಇರ್ಬೋದು, ಅವರೆಲ್ಲರೂ ಸಹ ಏನು ಈ ತಂತ್ರಜ್ಞಾನ ಮೂಲಕ ಏನು ಅದರ ದುರುಪಯೋಗ ಮಾಡಿ ಇಂಥ ಕ್ರೈಮ್ಗಳು ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ತಂತ್ರಜ್ಞಾನವನ್ನು ರೂಪಿಸಬೇಕಾಗಿದೆ, ಸಾಫ್ಟ್ವೇರನ್ನು ಸೃಷ್ಟಿ ಮಾಡಬೇಕಾಗಿದೆ. ಹೆಚ್ಚು ಜನ ಇವಾಗ ಇನ್ನು ಸಮಾಜದ ಕೊನೆಯಲ್ಲೂ ಸಹ ಒಂದು ಸಣ್ಣ ಒಂದು ಹಾಡಿಲು ಹೋದರೂ ಸಹ ಇವತ್ತು ಮೊಬೈಲ್ ಫೋನು ಎಲ್ಲರ ಜೊತೆ ಎಲ್ಲರ ಕೈಯಲ್ಲೂ ಇದೆ. ಇಂಥ ಸಮಯದಲ್ಲಿ ಎಲ್ಲರೂ ಸಹ ತಂತ್ರಜ್ಞಾನ ಬಳಸೋ ಸಮಯದಲ್ಲಿ ಇಂಥ ಪ್ರಕರಣಗಳು ಹೆಚ್ಚಾಗೇ ಆಗುತ್ತವೆ, ಅದು ಸಹಜ. ಆದರೆ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲೂ ಸಹ ನಾವು ಎಷ್ಟು ಶೀಘ್ರದಲ್ಲಿ ಈ ಹೊಸ ತಂತ್ರಜ್ಞಾನ ಬರಬೇಕು, ರಕ್ಷಣೆಗಾಗಿ ಏನು ತಂತ್ರಜ್ಞಾನ ಬರಬೇಕು, ಅದು ಆಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಪ್ರತಿಷ್ಠಾನದ ಮೂಲಕ ಇಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿನೂ ಕೂಡ ಇದ್ದಾರೆ, ನಮ್ಮ ITBT ಕಿಟ್ಸಿನ ಡೈರೆಕ್ಟರ್ ಇದ್ದಾರೆ, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ತಮ್ಮ ಸಂದೇಶನ ಕೂಡ ಕಳಿಸಿದ್ದಾರೆ. ಎಲ್ಲರೂ ಕೈ ಜೋಡಿಸ್ಕೊಂಡು, ಯಾಕಂದರೆ ಇದು ನಮ್ಮ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಆಸ್ಪತ್ರೆಗಳಿರ್ಬೋದು, ನೀರಾವರಿ ಇರ್ಬೋದು, ನಮ್ಮ ಏನು ಫೈನಾನ್ಷಿಯಲ್ ಬ್ಯಾಂಕ್ಸ್ಗಳಿರ್ಬೋದು, ಇದೆಲ್ಲನೂ ಕೂಡ ರಕ್ಷಣೆ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಇದರಲ್ಲಿ ಏನು ರಾಜಕೀಯ ಇಲ್ಲ, ಬರೀ ರಕ್ಷಣೆ ಮಾಡೋ ಮೂಲಕ ಜನರಿಗೆ ಒಂದು ಸೇವೆ ನೀಡಬೇಕಾಗಿದೆ. ಇದು ಅತಿ ಒಂದು ಪ್ರಸ್ತುತ ಸ್ಥಿತಿ ಏನಿದೆ, ಬಹಳ ಶೀಘ್ರದಲ್ಲಿ ಇಂಥರದ ಟೆಕ್ನಾಲಜಿ ಅಡಾಪ್ಷನ್ ಆಗಬೇಕಾಗಿದೆ. ಸರ್, ಕುತೂಹಲದ ಪ್ರಶ್ನೆ ಸರ್, ನೀವು ಸಾಕಷ್ಟು ವಸ್ತುಗಳನ್ನ ಆನ್ಲೈನ್ ಮೂಲಕನೇ ಖರೀದಿ ಮಾಡ್ತೀರಿ ಸರ್. ನಿಮ್ಗೆ ಯಾವ್ದಾದ್ರು ಈ ಥರದ ಸೈಬರ್ ವಂಚನೆ ಏನಾದ್ರು? ನಾನೇನು ಜಾಸ್ತಿ ಖರೀದಿ ಮಾಡಲ್ಲ. ಸಾಮಾನ್ಯವಾಗಿ ನಮ್ಮ ಜಾಸ್ತಿ ಎಲ್ಲ ಮನೇಲೆ ಎಲ್ಲ ಮಾಡ್ತಾರೆ. ಆದರೆ ಇಂಥ ಒಂದು ಏನು ಸ್ಕ್ಯಾಮ್ ಕಾಲ್ಗಳು ಮತ್ತು ಏನು OTP ಕೊಡೋದು, ಇದೆಲ್ಲನೂ ಕೂಡ ಅದು ಆಗೇ ಆಗುತ್ತೆ, ಎಲ್ಲರಿಗೂ ಆಗಿದೆ. ನಮಗೆ ಈ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಒಂದು ಸ್ವಲ್ಪ ಗಮನ ಇರೋ ಕಾರಣಕ್ಕಾಗಿ ನಾವೇನು ಅದಕ್ಕೆ ಬಲಿಯಾಗಿಲ್ಲ. ಆದರೆ ನಮಗೆ ಗೊತ್ತಾಗುತ್ತೆ ತಕ್ಷಣವೇ. ಆದರೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿಲ್ಲ. ಸೊ ಇದು ನಮ್ಮ ಶಾಲೆ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಇರಬೇಕು, ಮತ್ತು ಪ್ರತಿಯೊಬ್ಬರಿಗೂ ಸಹ ಇಂಥ ಒಂದು ಜಾಗೃತಿ ಮೂಡಿಸುವಂಥದ್ದು ಅತಿ ಅವಶ್ಯ. ಸೊ ಈ ಕೆಲಸನೂ ಕೂಡ ಸೈಬರ್ ಹೈಜೀನ್ ಮೂಲಕ ಆಗ್ತಾ ಇದೆ. ಅಂದರೆ ಸರ್, ಡಿಜಿಟಲ್ ಅಷ್ಟು ಇತ್ತೀಚೆಗೆ ಸರ್ ಎಜುಕೇಟೆಡ್ ಪೀಪಲ್ಗಳೇ ಅದಕ್ಕೆ ಸಿಲುಕಿಕೊಳ್ತಿರೋದು ಸರ್. ಈಗ ನೀವು ವಸ್ತುಗಳನ್ನ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅದು ಗಾಗಲ್ ಆರ್ ಶೂ ಏನೋ ಮನೆಗೆ ಪರ್ಚೇಸ್ ಮಾಡಿರ್ತೀರಿ ಸರ್, ನಿಮ್ಗೆ ಆ ಥರದ್ದು ಯಾವ್ದಾದ್ರು OTP ಬಂದಿದೆ, ಆ ಥರದ್ದು ಏನಾದ್ರು ಕಾಲಿನ? ಇಲ್ಲ, ಸಾಮಾನ್ಯವಾಗಿ ನಾನು
ಅದು ಮೊಬೈಲ್ ಫೋನಲ್ಲೇ ನಿಮಗೆ ತಂತ್ರಜ್ಞಾನ ಇದೆ, ಅದು ಸ್ಕ್ಯಾಮ್ ಕಾಲ್ ಬರ್ತಾ ಇದೆ, ಅದೇ ಒಂದು ಅಲರ್ಟ್ ಕೊಡತ್ತೆ. ಸೊ ನಾನು ಯಾವತ್ತೂ ಆ ಫೋನ್ ಕಾಲ್ ಎತ್ತಲ್ಲ. ಸೊ ನಮಗೇನು ಆ ಥರ ಆಗಿಲ್ಲ. ಆದರೆ ನಾನು ಅನೇಕ ಪ್ರಕರಣಗಳನ್ನು ನಾನು ನೋಡಿದ್ದೀನಿ, ನಮ್ಮ ಗಮನಕ್ಕೂ ಬಂದಿದೆ. ನಮ್ಮದೇ ಆದ ಸೈಬರ್ ವರ್ಸು ಮತ್ತು ಏನು ಕೆಲವು ಒಂದು ರೀತಿ ಸಹೋದರ ಸಂಸ್ಥೆಗಳು ಅವರು ಈ ಒಂದು ಪ್ರಕರಣಗಳನ್ನು ಬಗೆಹರಿಸಲಿಕ್ಕೆ ನಾವು ಫಾರ್ವರ್ಡ್ ಮಾಡ್ತೀವಿ. ಸೊ ಇಂಥ ಪ್ರಕರಣಗಳು ಭಾಳಷ್ಟು ನೋಡಿದ್ದೀವಿ, ಸ್ನೇಹಿತರಿಗೂ ಆಗಿದೆ. ಸೊ ಇದು ನೋಡಿದ್ದೀವಿ ಎಲ್ಲನೂ ಕೂಡ. ನನಗೆ ವೈಯಕ್ತಿಕವಾಗಿ ಏನೂ ಆಗಿಲ್ಲ, ಯಾಕಂದರೆ ನನಗೆ ಈ ಸೈಬರ್ ಸೆಕ್ಯೂರಿಟಿಯಿಂದ ಮುಂಚೆಯಿಂದನೂ ಸಹ ಒಂದು ರೀತಿಯ ಕಾಳಜಿ ಇತ್ತು. ಒಂದು ರೀತಿಯ ಒಂದು ಕೆಲಸ ಮಾಡ್ತಾ ಇರುವಂಥ ಚಟುವಟಿಕೆಯಲ್ಲಿ ಭಾಗವಹಿಸೋ ಕಾರಣಕ್ಕಾಗಿ ನಾನು ಯಾವಾಗಲೂ ಇದ್ರ ಬಗ್ಗೆ ನನ್ನ ಗಮನ ಇತ್ತು. ಆದರೂ ಸಹ ಇದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಮತ್ತು ಅದರ ವಿರುದ್ಧವಾಗಿ ನಾವು ತಂತ್ರಜ್ಞಾನ ರೂಪಿಸಬೇಕಾಗಿದೆ. ಮತ್ತು ಭಾರತ ಏನು ಈ ಡಿಜಿಟಲ್ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದರ ಒಂದು ರಕ್ಷಣೆಗಾಗಿ ಒಳ್ಳೆ ಕೆಲಸ ಮಾಡಬೇಕಾಗಿದೆ. ಸರ್ ಇದು ಹೊರತುಪಡಿಸಿ ಸರ್ ಈಗ ಸರ್ ಸುಪ್ರೀಂ ಕೋರ್ಟ್ 2 ವಾರಗಳ ಗಡುವನ್ನು ನೀಡಿರೋದು ಸರ್, ಅಂದ್ರೆ TDR ಫಿಕ್ಸ್ ಮಾಡ್ಲಿಕ್ಕೋಸ್ಕರ ಈ ಹಂತಕ್ಕೆ ಒಂದು ರೀತಿ ನಿಟ್ಟುಸಿರು ಬಿಟ್ಟ ಆಗ್ತಿದೆಯಾ ಹೇಗೆ ಸರ್? ಸುಪ್ರೀಂ ಕೋರ್ಟ್ ಮೊದಲನೇ ಆದೇಶ ಕೊಟ್ಟಿತ್ತು, ಈ TDR ಕೊಡಿ ಮತ್ತು ನಂತರ ನೀವು ಮುಂದುವರಿಯಿರಿ ಅಂತ ನಿಮ್ಮ ಚಟುವಟಿಕೆಯಲ್ಲಿ. ಇದು ಸರ್ಕಾರಕ್ಕೆ ಯಾಕೆ ಈ ಥರ ಜನರನ್ನು ದಿಕ್ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇದು ಸರ್ಕಾರಕ್ಕೆ ಅವರ ಏನು ಟ್ರೆಷರಿಗೆ ಒಂದು ನಯ ಪೈಸೆನೂ ಕೊಡೋ ಅವಶ್ಯಕತೆ ಇಲ್ಲ. ಬರೀ ಒಂದು TDR ಸರ್ಟಿಫಿಕೇಟ್ ಕೊಡಬೇಕಾಗಿದೆ. ನಾವು ಮಾರ್ಕೆಟಲ್ಲಿ ಅದರದ್ದು ಏನು ಕಾಂಪನ್ಸೇಷನ್ ತೊಗೋಬೇಕು, ಅಂದರೆ ಬಿಲ್ಡರ್ಗಳ ಜೊತೆ. ಸೊ ನಾವು ಕೂಡ 2014ರಲ್ಲಿ ಸಮಾಜ ಒಂದು ಹಿತದೃಷ್ಟಿಯಲ್ಲೇ ಈ TDR ಅನ್ನು ಸ್ವೀಕರಿಸಿದ್ರು. ಯಾಕಂದರೆ ನಮ್ಗೆ ಗೊತ್ತಿತ್ತು ಆವಾಗಲೂ ಸಹ ಇದು ಕಾಂಪನ್ಸೇಷನ್ ಕೊಡಬೇಕಂದ್ರೆ ಅದು ತೆರಿಗೆ ಕಟ್ಟಲು, ಅಂದರೆ ಟ್ಯಾಕ್ಸ್ ಪೇಯರ್ಗೆ ಇದು ಭಾಳ ಒಂದು ಹಿನ್ನಡೆ ಆಗುತ್ತೆ ಅಂತ ನಾವು TDR ಸ್ವೀಕರಿಸಿ ನಾವು ಮಾರ್ಕೆಟಲ್ಲಿ ನಾವು ಅದನ್ನ ಕಾಂಪನ್ಸೇಷನ್ ತೊಗೋತೀವಿ. ಅಂದರೆ ಬಿಲ್ಡರ್ ಜೊತೆಗೆ ಅಭಿವೃದ್ಧಿ ಮಾಡೋ ಮೂಲಕ ನಾವು ಕಾಂಪನ್ಸೇಷನ್ ತೊಗೋತೀವಿ. ಇದು ಆ್ಯಕ್ಚುಲಿ ಒಂದು ಕಷ್ಟವಾದ, ಯಾಕೆಂದರೆ ಸಾಮಾನ್ಯವಾಗಿ ಕಾನೂನು ಪ್ರಕಾರ ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ನೇರ ಅವರು ಸರ್ಕಾರಿ ಇದು ಒಂದು ಖಜಾಂಚಿಯಿಂದ ಕೊಡಬೇಕಾಗಿದೆ. ಸೊ ಸಾಮಾಜಿಕ ಹಿತದೃಷ್ಟಿಯಲ್ಲೇ ನಾವು ಏನು 2009ರಲ್ಲಿ ಈ TDR 2009-10ರಲ್ಲಿ ನಮ್ಮ ತಂದೆಯವರು ಈ TDR ಅನ್ನು ಸ್ವೀಕರಿಸಿದ್ರು. ಆದರೆ ಅವರು TDR ಕೊಡಲಿಲ್ಲ. 2014ರಲ್ಲಿ ನಾವು ಕೇಸ್ ಗೆದ್ವಿ. TDR ಕೊಟ್ಟೇನೆ ನೀವು ಇದು ರಸ್ತೆಯ ಅಗಲೀಕರಣ ಮಾಡಬೇಕಾಗಿದೆ, ರಸ್ತೆ ವಿಸ್ತಾರವಾಗಿ ಮಾಡಬೇಕಂದ್ರೆ ನೀವು TDR ಕೊಟ್ಟು ಮಾಡಬೇಕು ಅಂತ. ಅದು ಪ್ರಕ್ರಿಯೆ ಇಡೀ ಭಾರತದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ನೀವು ರೋಡ್ ವೈಡ್ನಿಂಗ್ ಇರ್ಬೋದು, ಹೊಸ ರೋಡ್ ನಿರ್ಮಾಣ ಮಾಡಬೇಕಾಗಿದೆ, ಏನೇ ಒಂದು ಅಭಿವೃದ್ಧಿ ಮಾಡಬೇಕಾಗಿದೆ, ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆ ಒಬ್ಬ ರೈತರಿಂದ ಹಿಡಿದು ಯಾರೇ ಇರಲಿ ಸಮಾಜದಲ್ಲಿ ಇದು ಒಂದು ಕಾನೂನು ಎಲ್ಲರಿಗೂ ಅಪ್ಲಿಕಬಲ್. ಸೊ ಈ ನಿಟ್ಟಿನಲ್ಲಿ ನಾವು ಸಮಾಜ ಹಿತದೃಷ್ಟಿಯಲ್ಲಿ TDR ಆಕ್ಸೆಪ್ಟ್ ಮಾಡಿದ್ವಿ. 2014ರಲ್ಲಿ ಸುಮಾರು 10 ವರ್ಷ ಆಗಿದೆ. ಬೆಂಗಳೂರಿನ ನಾಗರಿಕರಿಗೆ ಅನುಕೂಲ ಆಗುವಂಥದ್ದು ಒಂದು ವ್ಯವಸ್ಥೆ ಸೃಷ್ಟಿ ಮಾಡೋದು ಬದಲು ಇವರು ಜನರಿಗೆ ದಿಕ್ಕು ತಪ್ಪಿಸುವಂಥದ್ದು ಕೆಲಸದಲ್ಲಿ ಪಾತ್ರವಾಗಿದ್ದಾರೆ. ಮತ್ತು ಯಾವುದೇ ಒಂದು ಸರ್ಕಾರಿ ಏನು ಟ್ಯಾಕ್ಸ್ ಪೇಯರ್ ಮನಿ ಇರ್ಬೋದು, ಅವರ ಖಜಾಂಚಿಯಿಂದ ಏನೋ ಒಂದು ನಯ ಪೈಸ ಅವಶ್ಯಕತೆ ಇಲ್ಲ. ಬರೀ TDR ಸರ್ಟಿಫಿಕೇಟ್ ಕೊಟ್ಟು ಈ ರೋಡ್ ವೈಡ್ನಿಂಗ್ ಮಾಡ್ಬೋದು. ರೋಡ್ ವೈಡ್ನಿಂಗು ಕೂಡ ಅದರ ಏನು ಎಷ್ಟು ವೆಚ್ಚ ಆಗುತ್ತೆ ಅಂತ ನಾವು ಕೂಡ ಲೆಕ್ಕದಲ್ಲಿ 120 ಕೋಟಿ ಆಗ್ಬೋದಂತೆ. ಇದ್ರ ಬದಲು 8,000 ಕೋಟಿಯ ಒಂದು ಟನೆಲ್ ರೂಪಿಸ್ತೀವಿ ಅಂತ ಹೇಳಿರೋದು, ಅದು ಸಹ ಒಂದು ರೀತಿ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಕಡಿಮೆ ಒಂದು ಮೊತ್ತದಲ್ಲಿ ನೀವು ಒಂದು ಅಭಿವೃದ್ಧಿ ಮಾಡ್ಬೋದಂದರೆ ಅದಕ್ಕೇ ನೀವು ಕೈ ಹಾಕಬೇಕು. ಜಾಸ್ತಿ ಇದು ಏನು 8,000 ಕೋಟಿ ಕೊಟ್ಟು, ಅಂದರೆ ಟ್ಯಾಕ್ಸ್ ಪೇಯರ್ ಮನಿ ಕೊಟ್ಟು ನೀವು ಒಂದು ಟನೆಲ್ ಮಾಡ್ತೀರಾ ಅಂದರೆ ಇದು ಜನರು ಪ್ರಶ್ನೆ ಮಾಡಬೇಕಾಗಿದೆ. ಇದು ಸುಮ್ಮನೆ ದಿಕ್ಕು ತಪ್ಪಿಸುವಂಥದ್ದು ಕೆಲಸ ಈ ಸರ್ಕಾರವನ್ನು ಮಾಡ್ತಾ ಇರೋದು. ನಾವು ಅವರು ಏನು ಮಾಡ್ತಾರೋ ಮುಂದುವರಿತಾರೋ ನೀವು ಅವ್ರನ್ನೇ ಕೇಳಬೇಕಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ಆದೇಶ ಭಾಳ ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರ ಯಾಕೆ ಸರ್ ಈ ರೀತಿ ನಿರ್ಧಾರ ತೆಗೆದುಕೊಳ್ತದೆ? ಅರಮನೆ ನಾನು ಹೇಳೋಕ್ಕಾಗಲ್ಲ. ಅವ್ರ ಮನಸ್ಸಿನಲ್ಲಿ ರಾಜ್ಯ ಸರ್ಕಾರದ ಒಂದು ಯಾರು ಮುಖ್ಯಸ್ಥರು ಇದ್ದಾರೆ, ಅವರ ಮನಸ್ಸಿನಲ್ಲಿ ಅವರ ಆಲೋಚನೆ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ಏನು ನಿಲುವು ಭಾಳ ಸ್ಪಷ್ಟವಾಗಿದೆ. ನೀವು ರೋಡ್ ವೈಡ್ನಿಂಗ್ ಮಾಡಬೇಕಂದ್ರೆ TDR ಕೊಡಿ. ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಪಾಲಿಸಬೇಕಾಗಿರುವಂಥದ್ದು ನ್ಯಾಯಾಲಯದಿಂದ ಬರುವಂಥದ್ದು ಆದೇಶಗಳು. ನಮ್ಮ ಸಾಮಾನ್ಯವಾಗಿ ನಮ್ಮ ಅರಮನೆ ಏನು ವಿಚಾರಗಳಿದ್ದಾವೆ, ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಆದೇಶನೂ ಕೂಡ ಈ ಸರ್ಕಾರವನ್ನು ಅನುಸರಿಸೋದಿಲ್ಲ. ನಮ್ಮ ಇಲ್ಲಿ ಕುರ್ಬಾರಹಳ್ಳಿ ಹಾಲ್ನಲ್ಲಿ ಪ್ರಕರಣ ಇರ್ಬೋದು, ಮುಂದೆ ಅರಮನೆ ಮುಂದೆ ಗರ್ಕೆಮಾಳ ಪ್ರಕರಣ ಇರ್ಬೋದು, ಎಲ್ಲದರಲ್ಲೂ ಸಹ ನ್ಯಾಯಾಲಯದಿಂದ ಭಾಳ ಸ್ಪಷ್ಟವಾದ ಆದೇಶ ಬಂದಿದೆ. ಆದರೆ ಇವರು ಯಾವುದೇ ರೀತಿ ಅದಕ್ಕೆ ಸ್ಪಂದಿಸುವುದಿಲ್ಲ. ಬರೀ ಜನರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ. ಮತ್ತು ಏನು ಪ್ರಜಾಪ್ರಭುತ್ವ ತಕ್ಕಂತೆ ಏನು ಕೆಲಸ ಮಾಡಬೇಕಾಗಿದೆ, ಪ್ರಜಾಪ್ರಭುತ್ವದ ಸಂಸ್ಥೆಗಳು ನಮ್ಮ ಕರ್ನಾಟಕ ಸರ್ಕಾರ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಸರ್ ಯದುವೀರ್ ಅವರು ಸಂಸದರಾದ್ರು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಟಾರ್ಗೆಟ್ ಆಗ್ತಿದಾರ ಸರ್ ಅಂತ ರಾಜಕಾರಣ ಬಂದ್ರು ಅಂತ?
ಮುಂಚೆಯಿಂದಾನು ಮಾಡ್ತಾ ಬಂದಿರೋದು, ಇದೇನು ಹೊಸದಾಗಿಲ್ಲ. ನನ್ನ ಈ ಪ್ರಕರಣಗಳು ಬ್ಯಾಂಗ್ಳೂರ್ ಏನು ಆಕ್ವಿಸಿಷನ್ ಕೇಸ್ ಇದೆ, ಮೈಸೂರು ಪ್ಯಾಲೇಸ್ ಆಕ್ವಿಸಿಷನ್ ಪ್ರಕರಣ ಏನಿದೆ ಎಲ್ಲನೂ ಕೂಡ 1996-97 ಶುರುವಾಗಿದ್ದು. ನಾನು ಅವಾಗ ಬರೀ 4-5 ವರ್ಷದ ಹುಡುಗ. ಸೊ ಇದೇನು ಹೊಸದಲ್ಲ. ನಾವು ಇದು ಹೆಚ್ಚು ಅದರ ಬಗ್ಗೆ ಜನರಿಗೆ ಗಮನಕ್ಕೆ ಬರ್ತಾ ಇರೋದು ಬಹುಶಃ ಈ ರಾಜಕೀಯ ಕ್ಷೇತ್ರ ಬಂದಿದ್ದಾದ ನಂತರ. ಆದರೆ ಇದು ನಾವು ಅನುಭವಿಸ್ತಾ ಇರೋದು ಸುಮಾರು 2-3 ದಶಕದಿಂದ ಅನುಭವಿಸ್ತಾ ಬಂದಿದ್ದೀವಿ. ಅಂದ್ರೆ ಯದುವೀರವರು ಹಾಗೂ ಅರಮನೆ ಎರಡೂ ಟಾರ್ಗೆಟ್ ಆಗ್ತಿದೆ ಅಂತ ಇದು ಟಾರ್ಗೆಟ್ ಅಂತಲ್ಲ, ನಾವು ಇದು 3 ದಶಕದಿಂದ ನಮ್ಮ ತಂದೆಯವರು ಸಹ ಅನುಭವಿಸಿದ್ದಾರೆ. ನಾವೇನು ಇದು ಹೊಸದಲ್ಲ ಅನುಭವಿಸ್ತಾ ಇರೋದು. ಅವರು ಭಾಳ ಕಷ್ಟಪಟ್ಟು ಇಡೀ ಜೀವನ ಈ ಪ್ರಕರಣಗಳು, ಈ ಕೇಸ್ಗಳು, ಈ ಸುಪ್ರೀಂ ಕೋರ್ಟಲ್ಲೇ ಅವರ ಜೀವನವನ್ನು ಅರ್ಧ ಜೀವನ ಅಲ್ಲೇ ಅವ್ರ ಸಮಯವನ್ನು ಕೊಟ್ಟಿದ್ರು. ಏನೇ ರೀತಿ ಒಂದು ಸಮಾಧಾನ ಸಿಗದೇನೆ ಅವರು ಸಹ ಇವತ್ತಿಲ್ಲ ನಮ್ಮ ಮುಂದಿಗೆ. ನ್ಯಾಯ ಸಿಗುವಂಥ ಸಮಯದಲ್ಲಿ TDR ಪ್ರಕರಣದಲ್ಲಿರ್ಬೋದು, ಕುರ್ಬಾರಳ್ಳಿ ಇರ್ಬೋದು, ಈ ಏನು ಗರ್ಕೆಮಾಳ ಸಮಸ್ಯೆ ಇರ್ಬೋದು, ಅವರು ಇರಲೇ ಇಲ್ಲ. ಆದರೂ ಸಹ ಈ ಸರ್ಕಾರ ಇನ್ನೂ ಈ ರೀತಿ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಅದು ನೋಡಿ, ಸರ್ಕಾರ ಜನರು ರೂಪಿಸುವಂಥದ್ದು, ಅದು ನಾವು ಅವರು ಒಂದು ರೀತಿ ಮಾಡ್ತಾ ಇರುವಂಥದ್ದು ಕೆಲಸ. ಜನರ ಒಂದು ಅಂದರೆ ಬೆಂಬಲ ಇಲ್ಲದೇ ಇದ್ರೂ ಸಹ ಅವರು ಜನರಿಂದಾನೇ ಆಯ್ಕೆಯಾಗಿ ಬಂದಿರೋದು. ಸೊ ನಾವು ಪ್ರಜಾಪ್ರಭುತ್ವದಲ್ಲಿ ಅದಕ್ಕೂ ಕೂಡ ಒಂದು ರೀತಿ ಮರ್ಯಾದೆ ಕೊಡಬೇಕು. ಆದರೆ ಅದರ ವಿರುದ್ಧವಾಗಿ ನಮ್ಮ ನಿಲುವು ಇದ್ದರೆ ನಾವು ನ್ಯಾಯಾಲಯದಿಂದ ಅದು ಯುದ್ಧ ಮಾಡಬೇಕಾಗಿದೆ, ಅದನ್ನು ಫೈಟ್ ಮಾಡಬೇಕಾಗಿದೆ. ಅದು ಸುಪ್ರೀಂ ಕೋರ್ಟು ಅಂದರೆ ಅನೇಕ ನ್ಯಾಯಾಲಯದಲ್ಲಿ ಭಾಳ ಸ್ಪಷ್ಟವಾದ ಆದೇಶವನ್ನು ಕೊಟ್ಟಿದ್ದಾರೆ. ಸರ್, ಇದು ಕೊನೆಯದಾಗಿ ಸರ್, ಉದಯಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ ಸಾಕಷ್ಟು ಗಲಭೆ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದೀನಿ, ತೀವ್ರವಾಗಿ ಖಂಡಿಸುತ್ತೇವೆ. ನಮ್ಮ ರಕ್ಷಣೆ ಕೊಡೋರ ಅವ್ರ ಮೇಲೇ ನಾವು ರಕ್ಷಣೆ ಕೊಡಬೇಕಂದ್ರೆ ಎಂಥ ಸಮಾಜದ ಪರಿಸ್ಥಿತಿ ಹೇಗಿದೆ, ಇಂಥ ಕೃತ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ನಮ್ಮ ಏನು ಗಣೇಶ ಒಂದು ಚತುರ್ಥಿಯಲ್ಲಿ ನಡೆದಿರ್ತಕ್ಕಂಥ ಮೆರವಣಿಗೆ, ಏನು ನಮ್ಮ ನಾಗಮಂಗಲದಲ್ಲಿ ಅನೇಕ ಇಂಥ ಪ್ರಕರಣಗಳು, ಕೃತ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಸಮಾಜದಲ್ಲಿ ಒಂದು ರೀತಿಯ ಏನು ಅಸಮಾಧಾನ ಇರ್ಬೋದು, ಒಂದು ರೀತಿ ಕಿಡಿಗೇಡಿಗಳು ಅವ್ರಿಗೂ ಅವಕಾಶ ಕೊಡುವಂಥದ್ದು ಪರಿಸ್ಥಿತಿ ಉಂಟಾಗಿದೆ. ಪೊಲೀಸ್ನವ್ರಿಗೆ ರಕ್ಷಣೆ ಕೊಡಬೇಕು ಅಂಥದ್ದು ಪರಿಸ್ಥಿತಿ ಬಂದರೆ ಇದು ಭಾಳ ಕಷ್ಟ ಆಗ್ತಾ ಇದೆ. ಸರ್ಕಾರ ಇದು ಒಂದು ಕಠಿಣ ಕ್ರಮ ತಗೊಂಡು ಕಾನೂನು ಸುವ್ಯವಸ್ಥೆ ಏನಿದೆ ಅದಕ್ಕೆ ಬದ್ದಾಗೆ ಒಂದು ಒಳ್ಳೆಯ ನಿರ್ಣಯವನ್ನು ತಗೊಂಡು ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಬಿಜೆಪಿ ಹಲವು ನಾಯಕರು ಹೋಗಿದ್ರು, ಮಾಜಿ ಸಂಸದರು ಕೂಡ ಹೋಗಿದ್ರು. ಹಾಲಿ ಸಂಸದರು ಬಂದಿಲ್ಲ ಅಲ್ಲಿಗೆ ಜನಗಳಿಗೆ ಸಾಂತ್ವನ ಹೇಳಲಿಕ್ಕೆ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೇಟಿಯನ್ನ ನೀಡಿ. ಉದಯಗಿರಿಗೆ ಹೌದು, ಬಜೆಟ್ ಅಧಿವೇಶನ ನಡೀತಾ ಇತ್ತು. ನಾವು ಬಜೆಟ್ ಅಧಿವೇಶನದಲ್ಲಿ ಭಾಗವಹಿಸಬೇಕಾಗಿತ್ತು. ನಮ್ಮದು ಕೂಡ ಭಾಷಣ ಇತ್ತು. ಎಲ್ಲ ಮುಗ್ದಿದ ನಂತರ ನಾನು ತಕ್ಷಣ ಇಲ್ಲಿಗೆ ಬಂದು ನಿಮ್ಮ ಸೈಬರ್ ಸೆಕ್ಯೂರಿಟಿ ಇದಕ್ಕೆ ಕಾನ್ಫರೆನ್ಸ್ ಬಂದಿದ್ದೀನಿ. ಉದಯಗಿರಿ ಒಂದೇ ಅಲ್ಲ, ನಮ್ಮ ಎಕ್ಸೆಲ್ ಪ್ಲಾಂಟು ಕೂಡ ಸುಡ್ತಾ ಇದೆ. ಅದರದ್ದು ಕೂಡ ಇವಾಗ ನಂತರ ನಾವು ಅಲ್ಲಿಗೆ ಹೋಗ್ತೀವಿ. ಎಲ್ಲನೂ ಕೂಡ ನಾವು ಮಾಡ್ತಾ ಇದ್ದೀವಿ. ನಾವು ತಕ್ಷಣ ಡೆಲ್ಲಿಯಿಂದ ಬಂದಿರೋದೇ ಇವತ್ತು ಬೆಳಗ್ಗೆ, ಈಗ ತಕ್ಷಣ ಅಲ್ಲಿಗೆ ಹೋಗ್ತಾ ಇದೆ. ಈ ಸಂದರ್ಭಕ್ಕೆ ಜನಗಳಿಗೆ ಏನ್ ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ ಸರ್? ಯಾಕಂದ್ರೆ ಕೋಮು ಸಂಘರ್ಷ ಇಲ್ಲಿ ಯಾವಾಗಲೂ ಶಾಂತಿಯನ್ನು ಕಾಪಾಡಬೇಕಾಗಿದೆ. ಸಮಾಜದಲ್ಲಿ ಒಂದು ರೀತಿ ಶಾಂತಿಯೊಂದಿಗೆ ನಾವು ಮುಂದುವರಿಬೇಕಾಗಿದೆ, ಸೌಹಾರ್ದತೆಯಿಂದಾನೇ ಮುಂದುವರಿಬೇಕಾಗಿದೆ. ಆದರೆ ಇಂಥ ಏನು ಕ್ರಿಮಿನಲ್ ಒಂದು ಚಟುವಟಿಕೆ ಆಗುವಾಗ ಕಠಿಣ ಕ್ರಮ ತಗೋಬೇಕಾಗಿದೆ, ಪಾಠ ಕಳಿಸ್ಬೇಕಾಗಿದೆ ಮತ್ತು ಸಮಾಜಕ್ಕೆ ಒಂದು ರೀತಿ ನ್ಯಾಯನೂ ಕೊಡಬೇಕಾಗಿದೆ. ಈ ಉದಯಗಿರಿ ಪ್ರಕರಣ ಇರ್ಬೋದು, ಅನೇಕ ಒಂದು ಕೃತ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಇದು ಸರ್ಕಾರ ಗಮನ ಹರಿಸಬೇಕಾಗಿದೆ ಮತ್ತು ಕಠಿಣ ಒಂದು ಕ್ರಮ ತಗೊಳ್ಳೋ ಮೂಲಕ ಒಂದು ಒಳ್ಳೆ ಶಾಂತಿಯನ್ನು ಕಾಪಾಡಲಿಕ್ಕೆ ಅವರು ಮುಂದುವರಿಬೇಕಾಗಿದೆ. ಸರ್, ಕೊನೆಯ ಪ್ರಶ್ನೆ ಸರ್, ರಾಜ್ಯದಲ್ಲಿ ಸರ್ ಬಿಜೆಪಿ ಒಡೆದ ಮನೆ ಅಂತಾಗಿದೆ. ಮನೆ ಒಂದು 3 ಬಾಗಿಲು ತರ ಇದೆ, 3 ಬಣಗಳಿದೆ. ಈ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಒಂದಷ್ಟು ಒತ್ತಡಗಳು ಬರ್ತವೆ, ಒಂದಷ್ಟು ಯತ್ನಾಳ ಆದಿಯಾಗಿ ಹಲವರಿಗೆ ನೋಟಿಸ್ ಕೂಡ ಜಾರಿ ಮಾಡ್ತಾರೆ. ಇದೆಲ್ಲ ನೋಡ್ತೀರಿ, ಬಿಜೆಪಿಯಲ್ಲಿ ಸಾಕಷ್ಟು ಗೊಂದಲಗಳಿದೆ, ಅದನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೂಡ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಎರಡು ಪಕ್ಷದಲ್ಲೂ ಸಹ ಎಲ್ಲರೂ ಕುರ್ಚಿಗಾಗಿ ಎಲ್ಲರೂ ಓದಾಡ್ತಾ ಇದ್ದಾರೆ. ಅವರು ಅದಕ್ಕೆ ಆಡಳಿತದಲ್ಲಿದ್ದಾರೆ, ಆಡಳಿತ ಪಕ್ಷ. ಅದಕ್ಕಾಗಿ ನಾವು ವಿರೋಧ ಪಕ್ಷ ಅಂತ ಜಾಸ್ತಿ ಈ ಕಡೆ ಗಮನ ಹರಿಸ್ತಾ ಇದ್ದಾರೆ ಅಷ್ಟೇ. ಇದೇನು ಸಾಮಾನ್ಯವಾಗಿ ಆಗುವಂಥದ್ದು ಕೆಲಸ. ಎಲ್ಲಕ್ಕೂ ಕೂಡ ಒಂದು ಪರಿಹಾರ ಸಿಗತ್ತೆ. ಮುಂದೆ ಒಗ್ಗಟ್ಟಾಗಿ ನಾವು ಮುಂದುವರಿತೀವಿ ಮತ್ತು ನಮ್ದು ಏನೇ ಒಂದು ಅನುಮಾನ ಬೇಕಾಗಿಲ್ಲ. ನಮ್ಮ ಗುರಿ, ನಮ್ಮ ಉದ್ದೇಶನೇ ಭಾರತದಲ್ಲಿ ಸಮಸ್ತ ಭಾರತೀಯರಿಗೆ ಒಂದು ಒಳ್ಳೆಯ ಅಭಿವೃದ್ಧಿ ಮಾಡೋದು, ಪ್ರಧಾನಮಂತ್ರಿಯವರ ವಿಕಸಿತ ಭಾರತವನ್ನು ಸಾಧಿಸಲಿಕ್ಕೆ ನಾವು ಎಲ್ಲರೂ ಕೈ ಜೋಡಿಸ್ಕೊಂಡು ಮುಂದುವರಿತೀವಿ. ಸರ್, ಯತ್ನಾಳ್ ಅವರ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಪ್ರತಿಕ್ರಿಯೆ ಸರ್? ಅದು ಅವರು ಹೋಗ್ಬಿಟ್ಟು ನಮ್ಮ ವರಿಷ್ಠರ ಜೊತೆ ಅವರು ಉತ್ತರ ಕೊಡಬೇಕಾಗಿದೆ. ಅವರ ಚಟುವಟಿಕೆ ಏನು ಮಾಡಿದ್ದಾರೆ, ಅವರ ಏನೇನು ಮಾತುಕತೆ ಮಾಡಿದ್ದಾರೆ, ಅವರ ಏನು ಘೋಷಣೆಗಳು ಮಾಡಿದ್ದಾರೆ, ಏನು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ, ಅದು ಅಲ್ಲಿ ಹೋಗ್ಬಿಟ್ಟು ಅವ್ರು ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಅದು ವರಿಷ್ಠರು ಮತ್ತು ಕೇಂದ್ರದ ನಾಯಕರು ಅವರು ತೀರ್ಮಾನ ಮಾಡ್ತಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ನಾನಾಗಲೇ ಹೇಳಿದ್ದೀನಿ, ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಲೋಕಸಭೆ ಒಂದು ಚುನಾವಣೆ ಇರ್ಬೋದು,
ನಂತರನೂ ಕೂಡ ಪಕ್ಷದ ಚಟುವಟಿಕೆ ಇರ್ಬೋದು, ಈ ಏನು ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ಒಂದು ಅದ್ಭುತವಾದ ಪಾದಯಾತ್ರೆಯನ್ನು ಏರ್ಪಡಿಸಿ ಸಂಘಟಿಸಿ ನಂತರವೂ ಸಹ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಕೆಲಸನೂ ಕೂಡ ಮಾಡಿದ್ದಾರೆ. ವಿರೋಧ ಪಕ್ಷದ ಒಂದು ಏನು ನಾಯಕರಾಗಿ ವಿರೋಧ ಪಕ್ಷದ ಒಂದು ನಾಯಕರು ನಮ್ಮ ಅಶೋಕ್ ಆಗಿದ್ರು ಸಹ ಅವರು ಏನು ನಮ್ಮ BJPಯ ರಾಜ್ಯಾಧ್ಯಕ್ಷರಾಗಿ ವಿರೋಧ ಪಕ್ಷದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಒಂದು ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲನೂ ಕೂಡ ಶ್ಲಾಘನೀಯ. ನಮಗೇನು ಸಮಸ್ಯೆ ಇಲ್ಲ. ಅವ್ರ ನೇತೃತ್ವದಲ್ಲಿ ನಾವು ಮುಂದುವರಿಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಶುರು ಮಾಡಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.